ನಾನು ನಿಮಗೆ ಬಹಳ ಅಪರೂಪದ ಒಂದು ದೃಶ್ಯವನ್ನು ತೋರಿಸ್ತೇನೆ. ಇದು ನಿಮಗೆ ನಾನು ಅಂದ್ಕೊಂಡಿದ್ದೆ 2 ಕಡೆ ತೋರಿಸ್ಬೋದು ಇಂಡಿಯಾದಲ್ಲಿ, ಇಲ್ಲಾಂದರೆ 4 ಕಡೆ ತೋರಿಸ್ಬೋದು. ನಮಸ್ಕಾರ ಸ್ನೇಹಿತರೆ, ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೇನೆ. ನಾನಿವತ್ತು ನಿಮ್ಮನ್ನ ಕರ್ಕೊಂಡು ಬಂದಿರುವಂತಹ ಜಾಗ ಇದು ಕೇರಳದ ತ್ರಿವೇಂದ್ರಂ ಎಂಬ ಸಿಟಿಗೆ. ಸೊ ಇಲ್ಲಿ ಏನಿದೆ ಅಂತ ನೀವು ಕೇಳ್ಬೋದು. ಶ್ರೀ ಅನಂತ ಪದ್ಮನಾಭನ ವಿಗ್ರಹವನ್ನ ನೋಡ್ಲಿಕ್ಕೆ ಬಂದಿರುವಂತದ್ದು, ಅಂದ್ರೆ ಅನಂತ ಪದ್ಮನಾಭ ಟೆಂಪಲ್ಗೆ ಬಂದಿರುವಂತದ್ದು. ಜರ್ನಿ ಮುಗಿತು, 12 ಗಂಟೆಗೆ ಬಂದು ರೀಚ್ ಆದ್ವಿ. ಸೊ ತದನಂತರ ವಾಸುದೇವ ವಿಲಾಸಂ ಅಲ್ಲಿ ರೂಮ್ ಮಾಡಿ ಸ್ಟೇ ಆದ್ವಿ. ತದನಂತರ ಬೆಳಿಗ್ಗೆ 4 ಗಂಟೆಗೆ ಎದ್ದು ಸೀದಾ ಅನಂತ ಪದ್ಮನಾಭನ ದರ್ಶನಕ್ಕೆ ಹೊರಡುವ ಮುನ್ನ ನಮಗೆ ಒಂದು ಖಚಿತವಾಗಿರ್ಲಿಲ್ಲ. ಸೊ ಇಲ್ಲಿ ಬಂದಾಗ ನಮಗೆ ಅದು ಖಚಿತವಾಯಿತು. ಏನಂತಂದ್ರೆ ಇಲ್ಲಿ ಡ್ರೆಸ್ ಕೋಡ್ ಇದೆ. ಶರ್ಟಿಗೆ 5 ರೂಪಾಯಿ, ಪ್ಯಾಂಟಿಗೆ 5 ರೂಪಾಯಿ, ಬನಿಯಾನಿಗೆ 5 ರೂಪಾಯಿ, ಹಾಗೆ ಬ್ಯಾಗಿಗೆ 20 ರೂಪೀಸ್, 10 ರೂಪೀಸ್, ಲಗೇಜ್ ಬ್ಯಾಗಿಗೆ 20 ರೂಪಾಯಿ ಹಾಕಿದ್ದಾರೆ. ಮೊಬೈಲ್ ಕೂಡ 10 ರೂಪಾಯಿ. ಅಂದ್ರೆ ಇವೆಲ್ಲವನ್ನ ಇಟ್ಟು ನೀವು ಹೊರಡಬೇಕು. ಇಲ್ಲಿ ಖಾಲಿ ಲುಂಗಿ ಮತ್ತೆ ಪೈರಾಸ್ ಅಥವಾ ವೇಲ್ ಇದೆರಡೇ ಅಲೌಡ್ ಫಾರ್ ಮೆನ್. ಹಾಗೆ ಲೇಡೀಸಿಗೆ ಸುಂದರವಾದ ಸ್ಯಾರಿ ಹಾಕೊಂಡು ಬರ್ಬೋದು ಇಲ್ಲಿಗೆ. ಇಲ್ಲಾಂದ್ರೆ ನಾನು ಒಳಗೆ ಅಬ್ಸರ್ವ್ ಮಾಡಿರುವಂತದ್ದು ಲೇಡೀಸ್ ಕೂಡ ಲುಂಗಿಯನ್ನ ಧರಿಸ್ತಾರೆ. ಸೊ ಸ್ಪೆಷಲ್ ಚಾರ್ಜಸ್ ಇದೆ, ಅದು 100 ಅಥವಾ 200 ಇದೆ. ಅಲ್ಲಿ ಕೊಡ್ತಾರೆ ಲೋಕಲ್ ಅಲ್ಲಿ. ಇಲ್ದಿದ್ರೆ ನಿಮ್ಮ ಹತ್ರ ಅಲ್ಲಿ ಕೊಡ್ತಾರೆ, ಏನ್ ಪ್ರಾಬ್ಲಮ್ ಇಲ್ಲ. ನೀವು ಅದನ್ನ ಧರಿಸಿ ಪ್ಯಾಂಟ್ ಶರ್ಟ್ ಕಳಚಿ ಹಾಗೆ ಬರ್ಬೋದು. ಪದ್ಮನಾಭನ ದರ್ಶನಕ್ಕೆ ನೀವು ಎಂಟ್ರಿಯನ್ನು ಕೊಡ್ಬೋದು. ಒಳಗೆ ಬರುವಾಗ ಮಾತ್ರ ಅಲ್ಲಿ ಚೆಕ್ಕಿಂಗ್ ಇದೆ. ಸೊ ಚೆಕ್ಕಿಂಗ್ ಮಾಡ್ತಾರೆ. ಈಗ ನಾವು ದೇವಸ್ಥಾನದ ಮುಂದಿದ್ದೇವೆ. ಅಲ್ಲಿಗೆ ಪ್ರಿಯ ಅಂತ ಹೇಳ್ತಿದ್ದಾರೆ, ಅಲ್ಲಿಗೆ ಹೋಗ್ತಾ ಇದ್ದೇವೆ. ಈಗ ಟೆಂಪಲ್ನ ಮುಂದಿರುವಂಥದ್ದು. ಸೊ ತುಂಬ ಖುಷಿ ಆಗುತ್ತೆ ಇಲ್ಲಿ. ಮೊದಲ ಬಾರಿಗೂ ಬಂದರು ಈ ಕಂಬಕ್ಕೆ ಏರಿ ನೋಡೋದೊಂದು ಖುಷಿಯೇ ಬೇರೆ. ಭಾಳ ಖುಷಿ ಆಗ್ತಾ ಉಂಟು. ಒಳಗೆ ಬಿಡ್ತಾ ಇದ್ದಾರ. ಎಸ್, ಹೋಗಿ. ಈಗ ಲೋಕೇಶ್ ಅವರು ಏನೋ ಒಂದು ಸಾಹಸ ಮಾಡ್ತಿದ್ದಾರೆ. ಒಳಗೆ ಬಿಡ್ತಾರ ಇಲ್ವಾ ಅಂತ ಕೇಳ್ತಿದ್ದಾರೆ. ಸೊ ಬಿಡ್ಬೋದು, ನೋಡುವ. ಮೊದಲ ಬಾರಿಗೆ ಬಂದಿರುವಂಥದ್ದು. ಸೊ ದೇವಸ್ಥಾನ ಚಿಕ್ಕದು ಅಂದ್ಕೊಂಡೆ, ಇಲ್ಲಿ ಬಂದಮೇಲೆ ಗೊತ್ತಾಗಿದೆ ಇಷ್ಟು ಟೆಂಪಲ್ ಅಂತ. ತುಂಬ ಬಹಳ ದೊಡ್ಡದಾಗಿದೆ, ಅದ್ಭುತವಾದ ಟೆಂಪಲ್. ಸೊ ಇಲ್ಲಿ ಒಳಗೆ ನಿಮ್ಗೆ ಈ ಥರ ನೋಡಲಿಕ್ಕೆ ಸಿಗ್ಬೋದು ದರ್ಶನ. ವೀಕ್ಷಕರೇ, ನಾವೀಗ ತಿಳಿದುಕೊಳ್ಳುವಂತಹ ವಿಚಾರ ಏನಂದ್ರೆ ಈ ದೇವಾಲಯ ಎಲ್ಲಿದೆ ಅಂತ. ಈ ದೇವಾಲಯ ಕೇರಳ ರಾಜ್ಯದಲ್ಲಿ ಇರುವಂತದ್ದು, ಅದರಲ್ಲೂ ತ್ರಿವೇಂದ್ರಂ ಎಂಬ ಸಿಟಿಯಲ್ಲಿ ಇರುವಂತದ್ದು. ಈ ದೇವಾಲಯದಲ್ಲಿ ಮೂಲವಾಗಿ ಇರುವಂತದ್ದು ಅನಂತ ಪದ್ಮನಾಭನ ಮೂರ್ತಿ. ಸೊ ನೀವು ಅನಂತ ಪದ್ಮನಾಭ ಯಾರು ಅಂತ ಕೇಳ್ಬೋದು. ಅನಂತ ಅಂದ್ರೆ ಶೇಷನಾಗ ಮತ್ತು ಪದ್ಮನಾಭ ಅಂದ್ರೆ ಅವರ ನಾಭಿಯಿಂದ ಪದ್ಮ ಅಂದ್ರೆ ಕಮಲದಿಂದ ಹುಟ್ಟಿದ ದೇವರು. ಸೊ ಹಾಗಾಗಿ ಅನಂತ ಪದ್ಮನಾಭ ಎಂಬ ಹೆಸರನ್ನ ಹೊಂದಿರುವಂತದ್ದು. ಈ ದೇವಾಲಯ
ಕೇರಳದ ಅತ್ಯಂತ ಪ್ರಾಚೀನ ಹಿಂದೂ ದೇವಾಲಯಗಳಲ್ಲಿ ಒಂದಾಗಿದೆ. ಸೊ ಈ ದೇವರ ಪ್ರತಿಮೆಯಲ್ಲಿ ಶ್ರೀ ವಿಷ್ಣು ಅನಂತ ಶೇಷನ ಮೇಲೆ ವಿಶ್ರಾಂತಿಯನ್ನ ಪಡೆಯುವಂತಹ ರೂಪದಲ್ಲಿ ನಾವು ಕಾಣಬಹುದು ವಿಷ್ಣುವನ್ನ. ಇದರಲ್ಲಿ ವಿಶೇಷ ಏನಂದ್ರೆ 3 ಬಾಗಿಲುಗಳಿದೆ. ಅಂದ್ರೆ ದೇವರ ದೇಹದ ಭಾಗಗಳನ್ನ 3 ಭಾಗಗಳಾಗಿ ವಿಂಗಡಿಸಲಾಗಿದೆ. ಮೊದಲನೇದಾಗಿ ತಲೆಯ ಭಾಗ, ಎರಡನೇದಾಗಿ ಮಧ್ಯಭಾಗ, ಮೂರನೇದಾಗಿ ಪಾದಗಳು. ಸೊ ಈ ದೇವಾಲಯ ಸರಿಸುಮಾರು 8ನೇ ಶತಮಾನ ಅಂದ್ರೆ 8ನೇ ಶತಮಾನದಲ್ಲಿ ನಿರ್ಮಿತವಾಗಿರುವಂತಹ ದೇವಾಲಯ. ನಂತರ ಬೇರೆ ಬೇರೆ ರಾಜರು ಮತ್ತು ತ್ರಾವಣ್ಕೋರ್ ಅಂತ ನಾವು ಹೇಳ್ತೀವಿ, ರಾಜವಂಶಕ್ಕೆ ತ್ರಾವಣ್ಕೋರ್ ಅಂತ ಹೇಳ್ತೀವಿ, ಅವರು ಪುನರ್ ನಿರ್ಮಿಸಿರುವಂತದ್ದು. ನಾವು ಅಂದ್ಕೊಂಡಿದ್ದು ಮುಗೀತು. ಸೊ ಇನ್ನು ನಾವು ಹೊರಟಿರುವಂಥದ್ದು ರೂಮಿಗೆ. ಸೊ ರೂಮ್ಗೆ ಬಂದ್ವಿ. ವಾಸುದೇವ ವಿಲಾಸಂನಲ್ಲಿ ನಾವು ರೂಮ್ ಮಾಡಿರುವಂಥದ್ದು. ಸೊ ಅಲ್ಲಿ ನಾನು ತೋರಿಸ್ತೇನೆ ಹೇಗಿದೆ ಅಂತ. ವಾಸುದೇವ ವಿಲಾಸಂ ಅಲ್ಲಿ ನೋಡಿ, ಅದೇ ಬಿಲ್ಡಿಂಗ್. ಸೊ ಇದರ ಮುಂದೆ ಕೆರೆ ಇರುವಂಥದ್ದು. ನಾನು ನೈಟ್ ನಿಮಗೆ ತೋರಿಸಿಲ್ಲ, ಕೆರೆ ಇರುವಂಥದ್ದು. ಅಲ್ಲಿ ದೇವಸ್ಥಾನ. ಸೊ ನಮಗೆ ತುಂಬ ವೈಬ್ ಇತ್ತು ನೈಟ್, ತುಂಬ ಟೈಮ್ ಸ್ಪೆಂಡ್ ಮಾಡಿದ್ವಿ. ಹಾಗೆ ಟಾಪ್ ಕೂಡ ಹೋಗ್ತಾ ಇದ್ದೀವಿ ಈಗ. ಈ ದೇವಾಲಯದ ಸುತ್ತಮುತ್ತಲಿನ ನಗರವೇ ತಿರುವನಂತಪುರಂ ಎಂದು, ಅಂದ್ರೆ ಅನಂತನ ನಗರ ಅಂತಾನು ಕರೀತಾರೆ. ಈ ದೇವಾಲಯ ದ್ರಾವಿಡ ಶೈಲಿಯಲ್ಲಿ ಇರುವಂತದ್ದು. ಅಂದ್ರೆ ಕಂಚಿನ ಶಿಖರ ಮತ್ತು ಕಲ್ಲಿನಲ್ಲಿ ಶಿಲ್ಪಕಲೆ ಮತ್ತು ಚಿತ್ತಾರ ಅತ್ಯಂತ ಆಕರ್ಷಕವಾಗಿರುವಂತದ್ದು. ನಾನು ಕಣ್ಣಾರೆ ಕಂಡಂತಹ ದೃಶ್ಯ ಬಹಳ ಅದ್ಭುತವಾಗಿದೆ. ಮೂರ್ತಿಯನ್ನ ನೀವು ಒಳಗೆ ಹೋಗಿ ಒಮ್ಮೆ ನೋಡಿದ್ರೆ ನಿಮ್ಗೆ ಅದರ ಎಕ್ಸ್ಪೀರಿಯನ್ಸ್ ಅನ್ನ ನೋಡ್ಬೋದು. ನೀವೇನ್ ತಿರುಪತಿಯಲ್ಲಿ ನೋಡ್ತೀರಿ ತಿಮ್ಮಪ್ಪನನ್ನ, ಆತರ ಇಲ್ಲೂ ಕೂಡ ಮೈ ರೋಮಗಳೆಲ್ಲ ಸತ್ತಾಗಿ ನಿಲ್ಲುತ್ತೆ. ಸೊ ದೇವಸ್ಥಾನದಲ್ಲಿ ಅನೇಕ ರಹಸ್ಯ ಕೊಠಡಿಗಳಿವೆ. ಅಂದ್ರೆ ದೇವಾಲಯದ ಒಳಗೆ ರಹಸ್ಯ ಕೊಠಡಿಗಳಿರುವಂತದ್ದು. ಅಂದ್ರೆ ಅಪಾರ ಸಂಪತ್ತನ್ನ ಹೊಂದಿರುವಂತಹ ಜಾಗ ಕೂಡ. 2011ರಲ್ಲಿ ಇದರ ಕೊಠಡಿಯನ್ನ ತೆರೆಯಲಾಯಿತು. ಸಾವಿರಾರು ಅಂದ್ರೆ ಕೋಟಿ ಮೌಲ್ಯದಲ್ಲಿ ಬಂಗಾರ ಮತ್ತು ರತ್ನ ಮತ್ತು ನಾಣ್ಯಗಳು ಪತ್ತೆಯಾಗಿರುವಂತದ್ದು. ಈ ಸಂಪತ್ತು ದೇವಾಲಯದ ದತ್ತಿ ಎಂದು ಪರಿಗಣಿಸಲಾಗಿತ್ತು. ಅಂದ್ರೆ ಅದರ ನಿರ್ವಹಣೆ ಸುಪ್ರೀಂ ಕೋರ್ಟ್ ಮಾರ್ಗದರ್ಶನದಲ್ಲಿ ನಡೆಯಿತು ಕೂಡ. ಸೊ ಹಾಗಾಗಿ ಬಿ ವಾಲ್ಟ್ ಏನಿದೆ ಅಂದ್ರೆ ದೇವಸ್ಥಾನದ ಬಾಗಿಲು ಬಿ ವಾಲ್ಟ್ ಅಂತ ಇನ್ನೊಂದು ಕೊಠಡಿ ಇದೆ. ಸೊ ಅದನ್ನ ತೆರೆಯಲು ಅನುಮತಿ ಇರಲಿಲ್ಲ, ಯಾಕಂದ್ರೆ ಅದು ದೇವರ ಶಕ್ತಿಯನ್ನ ಹೊಂದಿರುವಂತಹ ಕೇಂದ್ರ ಬಿಂದು ಅಂತಾನು ನಂಬಿಕೆ ಇತ್ತು. ಹಾಗಾಗಿ ಸೊ ಈ ದೇವರ ಪ್ರತಿಮೆ ಏನಿದೆ ಅನಂತ ಶೇಷನ ಮೇಲೆ ವಿಶ್ರಾಂತಿಯನ್ನ ಪಡೆಯುತ್ತಿರುವಂತಹ ದೃಶ್ಯ. ಅಂದ್ರೆ ವಿಷ್ಣು ನಾಭಿಯಿಂದ ಹೊರಬರುವ ಕಮಲದ ಮೇಲೆ ಬ್ರಹ್ಮದೇವರ ಪ್ರತಿಮೆ ಇರುವಂತದ್ದು, ಇದು ಕೂಡ ವಿಶೇಷ. ದೇವಾಲಯದಲ್ಲಿ ಪ್ರತಿನಿತ್ಯ ಪೂಜೆ, ದೀಪಾರಾಧನೆ ಮತ್ತು ಉತ್ಸವಗಳು ನಡೆಯುವಂತದ್ದು. ವಾರ್ಷಿಕವಾಗಿ ನಡೆಯುವಂತಹ ಅಷ್ಟ ಉತ್ಸವ ಮತ್ತು ಪಂಗುನಿ ಉತ್ಸವ ಇದು ಪ್ರಮುಖವಾಗಿರುವಂತದ್ದು. ಅಂದ್ರೆ ಕೇರಳದಲ್ಲಿ ಇದು ಪ್ರಮುಖ. ದೇವಸ್ಥಾನದಲ್ಲಿ ಭಕ್ತರಿಗೆ ಪ್ರತ್ಯಕ್ಷ ದರ್ಶನ ಪಡೆಯಲು ಕಠಿಣ ನಿಯಮಗಳು ಇರುವಂತದ್ದು. ಅದನ್ನ ನಾನು ಮೊದಲಿಗೆ ಮೆನ್ಷನ್ ಮಾಡಿರುವಂತದ್ದು. ಡ್ರೆಸ್ ಕೋಡ್ ಇದೆ, ಮೊಬೈಲ್ ಕ್ಯಾಮರಾ ಇದೆಲ್ಲ ಒಳಗೆ ಇಟ್ಕೊಂಡು ಹೋಗ್ಲಿಕ್ಕಿಲ್ಲ. ದೇವಸ್ಥಾನ ಸುತ್ತಮುತ್ತಲಿನ ತ್ರಾವಣ್ಕೋರ್ ಅವರ ರಾಜ್ಯದ ರಾಜಧಾನಿ ಇದೆ, ಅದನ್ನ ನೀವು ಕಾಣಬಹುದು. ತ್ರಾವಣ್ಕೋರ್ ಅಂದ್ರೆ ಏನಂತ ಕೇಳ್ಬೋದು. ಅವರು ಈ ದೇವಾಲಯವನ್ನ ಇಂಪ್ರೂವ್ ಮಾಡಿರುವಂತವರು. ಸೊ ದೇವಾಲಯದ ಸರೋವರವನ್ನ ಪದ್ಮತೀರ್ಥಂ ಅಂತಾನೂ ಕರೆಯುತ್ತಾರೆ.
ಅದರಲ್ಲಿ ಸ್ನಾನ ಮಾಡಿದ್ರೆ ಪಾಪ ಕ್ಷಯ ಆಗುತ್ತೆ ಎಂಬ ನಂಬಿಕೆ ನಮ್ಮ ಕೊಲ್ಲೂರಲ್ಲಿ ಏನಿದೆ ಅದೇ ರೀತಿ. ಸೊ ದೇವಸ್ಥಾನದ ಪ್ರಕಾರ ಅಂದ್ರೆ ಅಲ್ಲಿನ ಶಿಲ್ಪಗಳು ಸ್ವಲ್ಪ ಈ ಶಾಸನಗಳನ್ನ ಓಲ್ಡ್ ವರ್ಷನ್ ಆಗಿ ನಾವು ಕಾಣಬಹುದು. ಹಾಗೆ ಪುರಾಣ ಪ್ರಕಾರ ಈ ಸ್ಥಳದಲ್ಲಿ ಪರಶುರಾಮ ವಿಷ್ಣುವಿಗೆ ಯಜ್ಞ ಮಾಡಲು ಕೊಟ್ಟಿರುವಂತಹ ಜಾಗ ಕೂಡ. ಸೊ ವಿಷ್ಣು ಅನಂತ ಶೇಷನ ಮೇಲೆ ನಿದ್ರಿಸುವ ರೂಪದಲ್ಲಿ ಇಲ್ಲಿ ಪ್ರತ್ಯಕ್ಷವಾಗಿ ನೀವು ಕಾಣಬಹುದು. ಆ ದೃಶ್ಯವನ್ನ ಬಹಳ ಸುಂದರವಾಗಿ ಇಲ್ಲಿ ಕಾಣಬಹುದು ಕೂಡ. ಹಾಗೆ ದೇವರ ದರ್ಶನದಿಂದ ಐಶ್ವರ್ಯ, ಶಾಂತಿ, ಮೋಕ್ಷ ಇವೆಲ್ಲವೂ ಕೂಡ ಸಿಗುತ್ತೆ. ದೇವಾಲಯದಲ್ಲಿ ಪ್ರತಿ ಶಿಲೆ, ಬಾಗಿಲು ಮತ್ತು ಚಿತ್ರದಲ್ಲಿ ಒಂದು ವಿಭಿನ್ನವಾದ ಕೌಶಲ್ಯವನ್ನ ನೋಡಬಹುದು. ಅಂದ್ರೆ ಆ ಕೆತ್ತನೆಗಳು ಬೇರೆ ಬೇರೆ ರೀತಿ ಇರುವಂತದ್ದು. ಈ ಸ್ಥಳ ತ್ರಿವೇಣಿ ಸಂಗಮ ಅಂತಾನೂ ಹೆಸರುವಾಸಿಯಾಗಿರುವಂತದ್ದು. ಅನೇಕ ಯಾತ್ರಿಗಳು ವರ್ಷ ಪೂರ್ತಿ ಇಲ್ಲಿ ಬಂದು ನೆಲೆಸುವಂತದ್ದು, ಅಂದ್ರೆ ಈ ದೇವರ ಅನುಗ್ರಹವನ್ನ ಪಡೆಯುವಂತದ್ದು. ಇವೆಲ್ಲವನ್ನ ನಾವು ಇಲ್ಲಿ ಕಾಣಬಹುದು. ನಾವೇನ್ ತಿರುಪತಿ ನೋಡ್ತೀವಿ ಅದೇ ರೀತಿ ಇಲ್ಲಿರುವಂತದ್ದು. ಇಲ್ಲಿನ ಪಾರ್ಕ್ಗಳು ಬಹಳ ಸುಂದರವಾಗಿದೆ ನೋಡಿ. ಒಳಗೆ ನಮ್ಗೆ ಕ್ಯಾಮರಾ ಅಲೌಡ್ ಇರಲಿಲ್ಲ. ಸೊ ಬಹಳ ಸುಂದರವಾದ ಪಾರ್ಕ್ ಅನ್ನ ಮಾಡಿರುವಂತದ್ದು. ಒಳಗೆ ಬೇರೆ ಬೇರೆ ರಾಜ್ಯರ ಹಿನ್ನೆಲೆಯನ್ನ ಅಲ್ಲಿ ವರ್ಣಿಸಿರುವಂತದ್ದು. ಸೊ ಒಳಗಡೆ ತುಂಬಾ ಜನ ಇದ್ದಾರೆ ಆ ವರ್ಣನೆಗಳನ್ನ ಮಾಡ್ಲಿಕ್ಕೆ. ಎಸ್ಪೆಷಲಿ ಫಾರಿನರ್ಸ್ ಅವರಿಗೆ ಬೇರೆ ರೀತಿ, ಹಾಗೆ ಲೋಕಲ್ ಅವರಿಗೆ ಬೇರೆ ರೀತಿ, ಅಂದ್ರೆ ಬೇರೆ ಬೇರೆ ಲ್ಯಾಂಗ್ವೇಜ್ ಗಳನ್ನ ತಿಳಿದಿರುವಂತಹ ವಿಶ್ಲೇಷಕರು ಒಳಗಿರುವಂತದ್ದು ನಾವು ಕಾಣಬಹುದು. ನಾನು ನಿಮಗೆ ಬಹಳ ಅಪರೂಪದ ಒಂದು ದೃಶ್ಯವನ್ನ ತೋರಿಸ್ತೇನೆ. ಇದು ನಿಮಗೆ ನಾನು ಅಂದ್ಕೊಂಡಿದ್ದೆ 2 ಕಡೆ ತೋರಿಸ್ಬೋದು ಇಂಡಿಯಾದಲ್ಲಿ, ಇಲ್ಲಾಂದ್ರೆ 4 ಕಡೆ ತೋರಿಸ್ಬೋದು. ಮರದಿಂದ ಡಿಸೈನ್ ಮಾಡಿದ್ದಾರೆ. ಟ್ರ್ಯಾಕ್ ಎಂಡ್ ಆಗಿದೆ. ಟ್ರ್ಯಾಕ್ ಎಂಡ್ ಆಗಿರುವಂತಹ ದೃಶ್ಯ ಇದು. ನಾವು ಕನ್ಯಾಕುಮಾರಿಗೆ ಲಾಸ್ಟ್ ಟ್ರೈನ್, ಅದ್ರ ಮೇಲೆ ಟ್ರ್ಯಾಕ್ ಸಿಗೋದಿಲ್ಲ. ಯಾಕಂದ್ರೆ ಎಂಡ್ ಇಂಡಿಯಾದ ಬಾರ್ಡ್ರಲ್ಲಿ, ಅಂದ್ರೆ ಇಂಡಿಯಾದ ಎಂಡ್ ದಕ್ಷಿಣ ಸೌತ್ ಎಂಡಲ್ಲಿ ನಾವು ಇರುವಂಥದ್ದು. ಸೊ ಇದು ಬಹಳ ಅಪರೂಪದ ದೃಶ್ಯ. ತೋರಿಸ್ಬೇಕಂತ ತೋರಿಸ್ತಾ ಇದ್ದೀನಿ. ಇವತ್ತಿನ ಪ್ರಯಾಣ ಮುಕ್ತಾಯ ಆಗಿದೆ. ಸೊ ಕನ್ಯಾಕುಮಾರಿಯಿಂದ ನಾವು ಮತ್ತೆ ವಾಪಸ್ ಹೊರಡ್ತಾ ಇದ್ದೇವೆ. ಏನಾದರೂ ಹೇಳಿಕ್ಕಿದೆಯಾ? ಇಲ್ಲ, ಎಕ್ಸ್ಪೀರಿಯನ್ಸ್ ಹೇಗಿತ್ತು? ಚೆನ್ನಾಗಿತ್ತು ಅಂತ ಹೇಳಿದ್ರೆ. ಬಿಸಿಲಲ್ಲಿ ನಾವು ಈ ಥರ ಆಗಿದ್ದೀವಿ, ಪರವಾಗಿಲ್ಲ. ಸೊ ಮತ್ತಷ್ಟು ವಿಷಯಗಳನ್ನು ಡಿಸ್ಕಸ್ ಮಾಡೋಣ ಅಂತ ಹೇಳ್ತಾ ಇವತ್ತಿನ ವಿಡಿಯೋವನ್ನು ಮುಗಿಸ್ತಾ ಇದ್ದೀನಿ. ಬಾಯ್ ಬಾಯ್.